ವಿವಿಧ ಸ್ತ್ರೀಶಕ್ತಿ ಸಂಘಗಳ ಸಹಭಾಗಿತ್ವದಲ್ಲಿ ಆಟಿಡೊಂಜಿ ದಿನದ ಕಾರ್ಯಕ್ರಮ ಗರಡಿಮಚಲ್ನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ಜರುಗಿತು. ಸಾಧನ, ಸ್ನೇಹ, ಸಂಗಮ, ಐಕ್ಯ, ಪ್ರಗತಿ ಸ್ತ್ರೀಶಕ್ತಿ ಸಂಘಗಳು ಹಾಗೂ ಅಂಗನವಾಡಿ ಕೇಂದ್ರ ಗರಡಿಮಚಲು ತೆಂಕನೀಡಿರು ಇದರ ಆಶ್ರಯದಲ್ಲಿ ಸ್ತ್ರೀಶಕ್ತಿ ಸಂಘಗಳ 25ನೇ ವಾರ್ಷಿಕೋತ್ಸವದ ಅಂಗವಾಗಿ ಆಟಿಡೊಂಜಿ ದಿನದ ಕಾರ್ಯಕ್ರಮವನ್ನು ಗರಡಿಮಚಲು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಉದ್ಯಮಿ ಪ್ರಖ್ಯಾ ಶೆಟ್ಟಿ ಬೆಳಕಳೆ ಮಾತನಾಡಿ, ಪ್ರತಿಯೊಬ್ಬ ಪುರುಷನ ಸಾಧನೆಯ ಹಿಂದೆ ಮಹಿಳೆಯ ಪಾತ್ರ ಇರುತ್ತದೆ. ಸಮಾಜ, ಕುಟುಂಬದ ಏಳಿಗೆಯಲ್ಲಿ ಮಹಿಳೆಯರ ಕೊಡುಗೆ ಅಪಾರ ಎಂದರು. ಉದ್ಯಮಿ ಪ್ರಸಾದರಾಜ್ ಕಾಂಚನ್ ಮಾತನಾಡಿ, ಮನೆಯ ಜವಾಬ್ದಾರಿ ನಿಭಾಯಿಸುವುದರ ಜೊತೆಗೆ ಸಮಾಜಮುಖಿ ಕಾರ್ಯಗಳಲ್ಲಿ ಮಹಿಳೆಯರು ತೊಡಗಿಸಿಕೊಳ್ಳುತ್ತಿರುವುದು ಅತ್ಯಂತ ಶ್ಲಾಘನೀಯ. ಉಡುಪಿ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ದೊಡ್ಡದಿದೆ ಎಂದರು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ನಿವೃತ್ತಿ ಹೊಂದಿದ ಅಂಗನವಾಡಿ ಶಿಕ್ಷಕರು, ಪ್ರಸ್ತುತ ಇರುವ ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕರು, ಪಂಚಾಯತ್ ಸದಸ್ಯರಿಗೆ ಜಿಲ್ಲಾ ಸ್ತ್ರೀಶಕ್ತಿ ಒಕ್ಕೂಟಗಳನ್ನು ಅಭಿನಂದಿಸಲಾಯಿತು. ಆಟಿಡೊಂಜಿ ದಿನದ ಕಾರ್ಯಕ್ರಮದ ಅಂಗವಾಗಿ ತೆಕ್ಕರದ ತಲ್ಲಿ, ಚಿಲ್ಮಿದ ಅಡ್ಡೆ, ಉಪ್ಪಡ್, ಅರಿತ ಉಂಡೆ, ಕ್ಯಾನದ ಪುಂಡಿ, ಗೊಜ್ಜದ ಮುಲ್ಕ, ಖಾರದ ಹಪ್ಪಳ, ಗುಂಡ, ಪತ್ರೊಡೆ, ತೇವದ ಬಜ್ಜಿ, ಉಪ್ಪಡ್ ಪಚ್ಚೀರ್, ಗುಜ್ಜದ ಕೈಪು, ತೇವದ ಬಜ್ಜಿ, ತಿಮರದ ಬಜ್ಜಿ, ಮಣೋಳಿ ಕಡ್ಲೆ, ಒರ್ಪೆಲ್ ಅರಿತ ನುಪ್ಪು, ತ್ವಜಂಕ್ ಬೋಳೆ, ಕುಡ್ತ ಸಾರ್ ಮೊದಲಾದ ವಿವಿಧ ಆಟಿಯ ವಿಶೇಷ ಖಾದ್ಯಗಳನ್ನು ಉಣಬಡಿಸಲಾಯಿತು. ಸ್ತ್ರೀಯರು ಯಾವಾಗ ಅದರ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ, ಆಗ ಆ ಒಂದು ಸಂಸ್ಥೆ ಆಗಲಿ, ಗ್ರಾಮ ಆಗಲಿ, ಯಾವುದೇ ಕಚೇರಿಗಳಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿದೆ. ಅಲ್ಲಿಗೆ ಇಂದಿನವರೆಗೆ ನಡೆದುವಂಥ ದಾರಿ ನಮ್ಮ ದೇಶದ ಪ್ರಧಾನಿ ಕೂಡ ಇಂದಿರಾ ಗಾಂಧಿ ಅವರಾಗಿದ್ದರು. ಉಕ್ಕಿನ ಮಹಿಳೆ ಅನ್ನುವ ಒಂದು ಪದವಿಯನ್ನು ಕೂಡ ಪಡೆದವರು. ಹಾಗೆಯೇ ಸ್ತ್ರೀಯರು ಅದರ ಶಕ್ತಿ ಕಣ್ಣಿಗೆ ಕಾಣಲಿಕ್ಕಿಲ್ಲ. ಅದೇ ರೀತಿಯಲ್ಲಿ ಅದರ ಶಕ್ತಿ ಯಾರಿಗೂ ಅಳೆಯಲಿಕ್ಕೆ ಕೂಡ ಆಗುವುದಿಲ್ಲ. ಹಾಗೆ ನಮಗೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಅವನ ಆತ್ಮವಿಶ್ವಾಸ ಎಲ್ಲ ಸರಿಯಾದ ರೀತಿಯಲ್ಲಿ ಇರಬೇಕು. ಮನೆಯಲ್ಲಿ ಮಹಿಳೆಯರು ಅವರಿಗೆ ಅವರ ಯಾವುದೇ ಒಂದು ಮನುಷ್ಯ ಸಾಧನೆ ಮಾಡಬೇಕಾದ್ರೆ ಅವರ ಹಿಂದೆ ಮಹಿಳೆಯರ ಕೈವಾಡ ಇರ್ತದೆ ಅನ್ನೋದು ಒಂದು ವಿಚಾರ, ಅದೊಂದು ಭರವಸೆ ಇದೆ. ಯಾವಾಗ ಸರಿಯಾದ ಮಾರ್ಗದರ್ಶನ ಮಹಿಳೆಯಿಂದ ಸಿಗ್ತದೆ, ಆಗ ಸಮಾಜ, ಮನೆ ಕೂಡ ಒಳ್ಳೆಯ ರೀತಿ. ಚಿಕ್ಕದಿಂದಲೂ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರಿ ಅನುಭವ. ಯಾಕಂದ್ರೆ ನನ್ನ ತಾಯಿ ಕೂಡ ಮಹಿಳಾ ಸಂಘವನ್ನು ಕಟ್ಟಿ ಮಹಿಳೆಯರ ಏಳಿಗೆಗೆಲ್ಲ ಕೆಲಸ ಮಾಡಿದ ಕಾರಣ ಮಾಡಿದ್ರಿಂದ ನಾನು ಚಿಕ್ಕದಿರುವಾಗ ಅವರೊಟ್ಟಿಗೆ ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ಸೊ ಹಾಗೆ ನಿಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ ನನಗೆ ಸಾಕಷ್ಟು ಮಾಹಿತಿಯನ್ನಿದೆ. ನಮ್ಮ ದೇಶ ಒಂದು 40-50 ವರ್ಷದ ಹಿಂದೆ ಏನೂ ಇರಲಿಲ್ಲ. ಮಹಿಳೆಯರು ಪಾಪ ಮನೆಯಿಂದ ಹೊರ ಬರಲಿಕ್ಕೂ ಕಷ್ಟ ಆಗ್ತದೆ, ಹೌದಲ್ವಾ? ಸಂಪ್ರದಾಯ ಮತ್ತೆ ಸಾಕಷ್ಟು ಮಹಿಳೆಯರಿಗೆ ಹಾಕಿದ ಅಡಚಣೆಗಳು, ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು, ನೀನು ಮಹಿಳೆ, ಇದನ್ನೆಲ್ಲ ಒಂದು ಬದಿಯಲ್ಲಿ ಇಟ್ಟುಕೊಂಡು ಧೈರ್ಯವಾಗಿ ನೀವು ಮುಂದೆ ನಾವು ಕೂಡ ಸಮಾಜಮುಖಿಯಾಗಿ ದೇಶದಲ್ಲಿ ನಮ್ಮ ಗ್ರಾಮದಲ್ಲಿ ಬೆಳಿಬೇಕು ಅಂತ ಒಂದು ನಿರ್ಧಾರ ಆ ಟೈಮಲ್ಲಿ ತಗೊಂಡಿದ್ದೀವಿ. ಈಗ ಇದು ಸೆಕೆಂಡ್ ಜನರೇಷನ್ ಇರ್ಬೋದು, ಆದರೆ ನಿಮ್ಮ ತಾಯಂದ್ರು, ಅಕ್ಕಂದ್ರು ಎಲ್ಲ ಆ ಟೈಮಲ್ಲಿ ಭಾರಿ ಕಷ್ಟದಲ್ಲಿ ಮನೆಯಲ್ಲಿ ಸಂಸಾರ ಬೇರೆ ಮತ್ತೆ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಬೇರೆ. ಸೊ ಅದನ್ನೆಲ್ಲ ನೀವು ಮುಂದೆ ಒಂದು ಧೈರ್ಯದಿಂದ ಮುಂದೆ ಬಂದದ್ರಿಂದ ಸಮಸ್ತವಾಗಿ ನಮ್ಮ ಜಿಲ್ಲೆ ಇವತ್ತು ಒಂದು ಅತ್ಯಂತ ಉಡುಪಿ ಜಿಲ್ಲೆ ರಾಜ್ಯದಲ್ಲೇ ದೊಡ್ಡ ಮುಂದುವರೆದ ಜಿಲ್ಲೆಯಾಗಿ ಮೂಡಿಕೊಂಡು ಬಂದಿದೆ. ಇದಕ್ಕೆಲ್ಲ ಕಾರಣ ನಿಮ್ಮಂಥ ಮಹಿಳೆಯರು, ಅಥವಾ ನಿಮ್ಮ ಹಿಂದೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ, ನಿಮ್ಮ ಹಿಂದೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ, ನಿಮ್ಮ ಪೋಷಕರು, ನಿಮ್ಮ ಅಕ್ಕಂದರು, ಇದಕ್ಕೆಲ್ಲ ಕಾರಣ ಪ್ರಾಯಶಃ ಅವರು ಇಂಥ ಸಮಾಜಮುಖಿ ಕೆಲಸವನ್ನ ಮಾಡಿ ಅಥವಾ ಜನರಿಗೆ ತೋರಿಸಲಿಲ್ಲ ಅಂದ್ರೆ ನೀವು ಅಥವಾ ನಿಮ್ಮ ಮಕ್ಕಳು ಕೂಡ ಇವತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ಸನ್ಮಾನ ಈ ಸನ್ಮಾನ ಇರ್ಲಿ, ಸ್ತ್ರೀ ಶಕ್ತಿಯಲ್ಲೆಲ್ಲ ಇದೆಲ್ಲ ಇರ್ಬೇಕಾಗ್ತದೆ. ನನಗೆ ಒಂದೇ ಹೆದರಿಕೆ,
ಮೈಕ್ ಸಿಗ್ತದೆ ಅಂತ ನನಗೆ ಗ್ಯಾರಂಟಿ ಇತ್ತು. ಸದಾನಂದ ಅಣ್ಣ ಹೇಳಿದ್ದಾರೆ, ನಿಮಗೆ ಮೈಕ್ ಕೊಡೋದು ಗ್ಯಾರಂಟಿ ಅಂತ. ನನಗೆ ಧೈರ್ಯ ಇಲ್ಲದಿದ್ದದ್ದು ಯಾವ್ದು ಗೊತ್ತುಂಟ, ಬೆಳಿಗ್ಗೆ 9 ಗಂಟೆಗೆ ಎಲ್ಲ ಸ್ತ್ರೀಯ ಮಹಿಳಾ ಮಣಿಗಳೆಲ್ಲ ಒಳ್ಳೆ ಪುಪ್ಪೆ, ಇದು ಫೇರ್ ಆ್ಯಂಡ್ ಲವ್ಲಿ ಪೌಡರು ಎಲ್ಲ ಹಾಕಿಕೊಂಡು ಬಂದಿದ್ದಾರೆ. 12 ಗಂಟೆವರೆಗೆ ಉಳಿತದ, ಉಳಿಲಿಕ್ಕಿಲ್ಲ. ಆದ್ರೂ ಆ ಪೌಡ್ರು ಉಳಿಯೋವರೆಗೆ ನನಗೆ ಮೈಕ್ ಸಿಗ್ತದಂತೆ ಗ್ಯಾರಂಟಿ ಆದ ಮೇಲೆ ನಾನು ಮೈಕಿನ ಎದುರು ಬಂದೆ. ಇರಲಿ, ಫ್ಯಾಂಟಾಸ್ಟಿಕ್. ಮೊದಲು ನನಗೆ ಸತ್ಯ ಹೇಳಬೇಕು ಅಂದರೆ, ನಾನು ಎಲ್ಲಿಯೂ ಭಾಷಣವನ್ನು ಪ್ರಿಪೇರ್ ಮಾಡಿ ಹೋಗೋದಿಲ್ಲ. ಅಲ್ಲಿ ಏನು ಹೇಳ್ತಾರೆ ಅಲ್ಲಿ ಮಾತಾಡಿ ಬರೋದು. ಅಂದರೆ ದೊಡ್ಡ ಬುದ್ಧಿವಂತ ಅಂತ ತಿಳಿಬೇಡಿ, ಒಂದಷ್ಟು ಅನುಭವವನ್ನು ಹೇಳಿಕೊಳ್ಳೋದ್ರ ಬಗ್ಗೆ. ಮತ್ತು ನನಗೆ ಸ್ತ್ರೀಯರ ಹತ್ರ ಬಗ್ಗೆ ಮಾತಾಡೋದಂದ್ರೆ ತುಂಬ ಖುಷಿ. ಇವತ್ತು ನನ್ನ ಹೆಂಡತಿ ಹತ್ರ ಹೇಳಿದ್ದೆ, ಇವತ್ತು ಆ ಶನಿವಾರ ಒಂದು 4 ದೋಸೆ ಜಾಸ್ತಿ ಹಾಕು ಅಂತೇಳಿ. ಒಳ್ಳೆದಾಯ್ತು, ನನಗೆ ದೋಸೆ ಜಾಸ್ತಿ ಹಾಕಿದ್ದವಳು. ಯಾಕೆ ಹೇಳಿ, ಸನ್ಮಾನಿತರನ್ನು ಮಾಡುದು, ಕೂತ್ಕೊಳ್ಳೋದು, ಹೇಳುದು, ಕೂತ್ಕೊಳ್ಳೋದು, ಹೇಳುದು. ಹೊಟ್ಟೆಯಲ್ಲಿ ಒಂದು ಚೂರು ದೋಸೆಯ ಒಂಚೂರು ಕಣ ಇಲ್ಲ. ಆಮೇಲೆ ಇನ್ನೊಂದು ಧೈರ್ಯ, ತುಂಬ ನೈವೇದ್ಯಕ್ಕೆ ಮಸ್ತು ತಿಂದರೆ ಏನೋ ಜೀರ್ಣ ಆದೀತ. ಇವತ್ತು ಅಷ್ಟು ಪಾತ್ರೆಗಳು ಇರಲಿ. ಈ ಆಷಾಢದ ದಿನಗಳ ಬಗ್ಗೆ ಒಂದೆರಡು ಮಾಹಿತಿಯನ್ನು ಹೇಳಿ, ಆಮೇಲೆ ಮಕ್ಕಳ ಬಗ್ಗೆ, ಬೆಳವಣಿಗೆ ಬಗ್ಗೆ ನನ್ನ ಮಾತಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ